ಗಗನಕ್ಕೇರಿದೆ ಚಿನ್ನದ ಬೆಲೆ. ಇವತ್ತು 10 ಗ್ರಾಂ ಚಿನ್ನಕ್ಕೆ 1,47,790 ರೂಪಾಯಿ. ಚಿನ್ನದ ರೇಟ್ ಹೆಚ್ಚಾಗ್ತಿದ್ದಂತೆ ಸರಗಳ್ಳರ ಹಾವಳಿ ಕೂಡ ಜಾಸ್ತಿ ಆಗಿದೆ. ಮಹಿಳೆಯರೇ ಮನೆಯಿಂದ ಹೊರಗಡೆ ಬರೋದಕ್ಕೆ ಮುನ್ನ ಎಚ್ಚರಿಕೆ ಇರಲಿ. ಬೆಳಗ್ಗೆ ಎದ್ದು ರಂಗೋಲಿ ಹಾಕಬೇಕಾದ್ರೆ, ಹಾಲ್ ತರದಕ್ಕೆ ಹೋಗುವಾಗ, ಒಂಟಿಯಾಗಿ ವಾಕಿಂಗ್ ಹೋಗುವಾಗ ಮೈ ಮರಿಬೇಡಿ, ಹುಷಾರ್. ನಿಮ್ಮ ಪ್ರಾಣಕ್ಕೂ ಕುತ್ತು ತರುತ್ತೆ ಸರಗಳ್ಳರ ಅಮಾನುಷ ಕೃತ್ಯ. 80 ಗ್ರಾಂ ಸರ ಇದೆ, 100 ಗ್ರಾಂ ಸರ ಇದೆ ಅಂತ ಶೋ ಆಫ್ ಮಾಡಿಕೊಂಡು ವಾಕಿಂಗ್ಗೆ ಹೋಗುವಂತ ಅಭ್ಯಾಸವನ್ನ ಬಿಟ್ಟು ಬಿಡಿ. ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ನಾನು, ಆ ಅಭ್ಯಾಸವನ್ನ ಬಿಟ್ಟು ಬಿಡಿ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಅಂತಿಂತ ಕೃತ್ಯ ಅಲ್ಲ. ನೆಲಮಂಗಲದಲ್ಲಿ ಸರಗಳ್ಳರ ಹಲ್ಲೆಗೆ ಒಬ್ಬ ಮಹಿಳೆ ಸಾವನ್ನಪ್ಪಿದ್ದಾಳೆ ಇವತ್ತು. ಹಾಕಬೇಕಾದ್ರೆ ಸರಗಳ್ಳತನ ಆಗಿದೆ. ಬೆಂಗಳೂರಿನ ನೆಲಮಂಗಲದ ಹುಸ್ಕೂರು ನಿವಾಸಿ 45 ವರ್ಷದ ಜ್ಯೋತಿ ಸಾವನ್ನಪ್ಪಿದ್ದಾರೆ. ಮಹಿಳೆಯ ಮುಖಕ್ಕೆ ಸ್ಪ್ರೇ ಹೊಡೆದು ಹಲ್ಲೆಗೈದು ಸರ ದೋಚಿದ್ರು. ಸರಗಳ್ಳರ ಹಲ್ಲೆಗೆ ಕಿವಿಯಲ್ಲಿ ರಕ್ತಸ್ರಾವ ಆಗಿ ಕುಸಿದು ಬಿದ್ದು ಸಾವನ್ನಪ್ಪಿದ್ರು ಜ್ಯೋತಿ. ಓಲೆ ಮತ್ತು ಕೊರಳಲ್ಲಿ ಚಿನ್ನದ ಸರ ಕಿತ್ತು ಸರಗಳ್ಳರು ಎಸ್ಕೇಪ್ ಆಗಿದ್ದಾರೆ. ಮನೆಗೆ ಹೊರಗಡೆಯಿಂದ ಲಾಕ್ ಮಾಡಿ ಸರಗಳ್ಳರು ಪರಾರಿಯಾದ್ರು. ಇನ್ ಕೇಸ್ ಈ ಅಮ್ಮ ಏನಾದ್ರು ಕಿರ್ಚ್ಕೊಂಡ್ರೆ ಈ ಮಹಿಳೆ, ಒಳಗಡೆಯಿಂದ ಯಾರು ಬರಬಾರ್ದು ಅಂತ ಹೇಳಿ ಮನೆಯ ಹೊರಗಡೆಯಿಂದಾನೇ ಲಾಕ್ ಮಾಡಿ ಹೊರಗಡೆ ಸರಾನ ಕಿತ್ಕೊಂಡು ಎಸ್ಕೇಪ್ ಆಗಿದ್ರು. ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಆತಂಕ ತೋಡ್ಕೊಂಡರು ಅಲ್ಲಿನ ಗ್ರಾಮಸ್ಥರು. ಸ್ಥಳಕ್ಕೆ ಮಾದನಾಯಕನಹಳ್ಳಿ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಬಹಳ ಹುಷಾರಾಗಿರಿ. ವಾಕಿಂಗ್ ಹೋಗ್ಬೇಕಾದ್ರೆ ಸಿಕ್ಕಾಬಟ್ಟೆ ಶೋ ಆಫ್ ಮಾಡಿಕೊಂಡು ಸರ ತೋರಿಸ್ಕೋಬೇಕು, ಕಿವಿ ಓಲೆ ತೋರಿಸ್ಕೋಬೇಕು ಅಂತ ದಯವಿಟ್ಟು ಹೋಗಬೇಡಿ. ಮನೆಯಲ್ಲಿ ಎತ್ತಿಟ್ಬಿಟ್ಟು ಹೋಗಿ. ಫಸ್ಟ್ ಆಫ್ ಆಲ್ ಬೆಳಗ್ಗೆ 5 ಗಂಟೆ 5:15 ಟೈಮಲ್ಲಿ ಇನ್ನೂ ಕತ್ಲಿರುತ್ತೆ. ಆ ಟೈಮಲ್ಲಿ ಬಹಳಷ್ಟು ಜನ ಮಹಿಳೆಯರು ನೀವು ಅಭ್ಯಾಸ ಇಟ್ಕೊಂಡಿರ್ತೀರಾ. ಬೆಳಗ್ಗೆ ಎದ್ದು ರಂಗೋಲಿ ಹಾಕುವಂತ ಅಭ್ಯಾಸವನ್ನು ಇಟ್ಕೊಂಡಿರ್ತೀರಿ. ಹಂಗೇನಾದ್ರೂ ಇದ್ದಲ್ಲಿ ಸರ ಓಲೆ ಅಥವಾ ಕೈಯಲ್ಲಿ ಕೈ ಬಳೆಗಳು ಹಾಕೊಂಡಿರ್ತೀರಿ, ಒಡವೆಗಳು ಹಾಕೊಂಡು ಹೊರಗಡೆ ಬರುವಂತ, ಅಂದ್ರೆ ಬೆಳಗಿನ ಜಾವ ಇರ್ಬೋದು ಅಥವಾ ಈವ್ನಿಂಗ್ ಟೈಮ್ ವಾಕ್ ಮಾಡುವಾಗಿರ್ಬೋದು, ಈ ತರ ಅಭ್ಯಾಸವನ್ನ ಕಡಿಮೆ ಮಾಡ್ಕೊಳ್ಳಿ. ನಾಗೇಶ್, ವಾಯುವ್ಯ ವಿಭಾಗದ ಡಿಸಿಪಿ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೋಣ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಉಸ್ಕೂರು ಎಂಬ ಒಂದು ವಿಲೇಜ್ ಅಲ್ಲಿ ಒಬ್ರು ಮಹಿಳೆ ಜ್ಯೋತಿ ಅಂತ, ವಯಸ್ಸು ಅರೌಂಡ್ 42 ಇಯರ್ಸ್. ಇವರು ಒಂದು ಅನುಮಾನಾಸ್ಪದ ರೀತಿಯಲ್ಲಿ ಅವ್ರ ಮನೆ ಮುಂದೆ ಕಾಂಪೌಂಡ್ ನಲ್ಲಿ ಬಿದ್ದಿರ್ತಾರೆ. ಅವ್ರನ್ನ ಗಂಡ ಮನೆಯಲ್ಲೇ ಇರ್ಬೇಕಾದ್ರೆ ಬೆಳಿಗ್ಗೆ ವಾಶ್ರೂಮ್ಗೆ ಅಂತ ಹೋಗಿ ಮನೆ ಒಳಗಡೆ ಬರ್ದಿರ ಇರೋ ಸಂದರ್ಭದಲ್ಲಿ ಅವ್ರ ಗಂಡ ನೋಡಿದಾಗ ಆಕೆ ಮನೆ ಹೊರಗೆ ಚಿಲ್ಕ ಹಾಕಿರೋದು ಕಂಡು ಬರ್ತದೆ. ಆಮೇಲೆ ಹೊರಗಿನವ್ರಿಗೆ ಕರೆದು ಪರಿಶೀಲನೆ ಮಾಡಿದಾಗ ಆಕೆ ಅಲ್ಲಿ ಪ್ರಾಣ ಇಲ್ದಿರ ಇರೋದು ಕಂಡು ಬರ್ತದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಉಸ್ಕೂರು ಎಂಬ ಒಂದು ವಿಲೇಜ್ ಅಲ್ಲಿ ಒಬ್ರು ಮಹಿಳೆ ಜ್ಯೋತಿ ಅಂತ, ವಯಸ್ಸು ಅರೌಂಡ್. ಇಷ್ಟೇ ಅಲ್ಲ, ಇನ್ನು ಗುಮ್ಮಟ ನಗರಿ ವಿಜಯಪುರದಲ್ಲೂ ಕೂಡ ಡೆಡ್ಲಿ ಸರಗಳ್ಳರ ಗ್ಯಾಂಗ್ ಇದೆ. ವಿಜಯಪುರದ ಜನ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ಬಸ್ ನಿಲ್ದಾಣಗಳಲ್ಲಿ ನಿಂತ ಮಹಿಳೆಯರೇ ಇವರ ಟಾರ್ಗೆಟ್. ಬೈಕ್ ನಲ್ಲಿ ಬಂದು ಬಸ್ ನಿಲ್ದಾಣದಲ್ಲಿ ಮಿಂಚಿನಂತೆ ಸರಗಳ್ಳತನ ಮಾಡಿ ಎಸ್ಕೇಪ್ ಆಗ್ಬಿಡ್ತಾರೆ. ಸಾಕಷ್ಟು ಜನರ ಎದುರುಗಡೆನೆ ಸರಗಳ್ಳತನ ಮಾಡಿ ಎಸ್ಕೇಪ್ ಆದ್ರು. ವಿಜಯಪುರ ಜಿಲ್ಲೆ ಇಂಡಿ ಬಸ್ ನಿಲ್ದಾಣದಲ್ಲಿ ಸರಗಳ್ಳತನ ಆಗಿದೆ. ಕತ್ನಲ್ಲಿದ್ದ ಸರ ಎಳೆದ ರಭಸಕ್ಕೆ ಹಿಂದಕ್ಕೆ ಬಿದ್ದುಬಿಡ್ತಾರೆ ಆ ಮಹಿಳೆ. ಆಲ್ಮೇಲ ಬಸ್ ನಿಲ್ದಾಣದಲ್ಲೂ ಸರ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ. ಬಸ್ ಹತ್ತೋದಕ್ಕೆ ಅಂತ ಓಡ್ತಾ ಇದ್ದಂತ ಮಹಿಳೆಯ ಸರವನ್ನ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ. ಏನೇನೆಲ್ಲ ಐಡಿಯಾಗಳು ಮಾಡ್ತಾರೆ ನೋಡಿ. ಇದನ್ನೆಲ್ಲ ನೋಡಿದ್ರೆ ಚಿನ್ನನೇ ಹಾಕೊಂಡು ಓಡಾಡಬಾರ್ದು, ಸುಮ್ಮನೆ ಇಮಿಟೇಷನ್ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಹಾಕೊಂಡು ಓಡಾಡ್ಬೇಕಾ ಅಂತ ಅನ್ಸುತ್ತೆ. ಆದ್ರೆ ಎಲ್ಲ ಸಂದರ್ಭಗಳಲ್ಲೂ ಆ ರೀತಿ ಮಾಡೋಕ್ಕಾಗಲ್ಲ. ಆದ್ರೆ ಸರಗಳ್ಳರು ಯಾವ್ಯಾವ ರೀತಿ ಹೊಂಚಾಗ್ತಾರೆ ಅನ್ನೋದನ್ನ ನೋಡ್ತಾ ಇದ್ರೆ, ಹಾಡ್ ಹಗ್ಲೆ ನಾವು ಬೆಳಗಿನ ಜಾವ ಸಂಜೆ ಬಗ್ಗೆ ಮಾತಾಡ್ತೀವಿ, ಹಾಡ್ ಹಗ್ಲೆ ಅಷ್ಟು ಜನ ಇರುವಾಗ್ಲೇ ಸರ ಕಿತ್ಕೊಂಡು ಓಡೋಗ್ತಾರೆ. ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿ ಯಾವ ತರ ಕಿತ್ಕೊಂಡು ಓಡೋಗ್ತಾರೆ. ಆ ಮಹಿಳೆ ಹೇಗ್ ಬೀಳ್ತಾಳೆ ನೋಡಿ. ಮೈ ಬಗ್ಸಿ ದುಡಿಯಕ್ ಯೋಗ್ಯತೆ ಇರಲ್ಲ ಇವ್ರಿಗೆಲ್ಲ. ಸರಗಳ್ಳತನ ಮಾಡೋದು, ಒಂದಷ್ಟು ದಿನ ಜೀವನ ಮಾಡೋದು. ಇಂಡಿಯಾ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಅಂಡ್ ಈ ದೃಶ್ಯ ನೀವೇನ್ ನೋಡ್ತಾ ಇದ್ದೀರಿ, ಇದು ಆಲ್ಮೇಲ ಬಸ್ ನಿಲ್ದಾಣ ಅಲ್ಲಿನ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಅಷ್ಟು ಜನ ಇರ್ಬೇಕಾದ್ರೆ ಬೈಕಲ್ಲಿ ಸ್ಪೀಡ್ ಆಗಿ ಬಂದು ಸರ ಕಿತ್ಕೊಂಡು ಪಾಪ ಮಹಿಳೆ ಬಸ್ ಹತ್ತಕ್ಕೆ ಅಂತ ಓಡ್ತಾ ಇರ್ತಾಳೆ. ಆದ್ರೆ ಇಲ್ಲಿ
ಇನ್ನೊಂದೇನೋ ಆಗೋಗ್ಬಿಡುತ್ತೆ, ಅವ್ನು ಬಂದು ಸರ ಕಿತ್ಕೊಂಡು ಎಸ್ಕೇಪ್ ಆಗ್ತಾನೆ. ಇಂತಹ ಘಟನೆಗಳು ನಡೀತಾ ಇರೋದು ಬಹಳ ದುರಂತ. ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಸಾಕಾಗೋದಿಲ್ಲ. ತುಂಬ 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 ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಎಂಥ ಸಂದರ್ಭದಲ್ಲಿ ಏನು ಬೇಕಾದರೂ ಮಾಡ್ಲಿಕ್ಕೆ ಹೇಸೋದಿಲ್ಲ ಈ ಸರಗಳ್ಳರು. ಬಹಳ ಹುಷಾರಾಗಿರ್ಬೇಕು. ಬಹಳ ಹುಷಾರಾಗಿರ್ಬೇಕಾಗತ್ತೆ. ಒಂದ್ ಕಡೆ ಆಲಮೇಲ ವಿಜಯಪುರದಲ್ಲೇ ಇವತ್ತು 2 ಕಡೆ ಸರಗಳ್ಳತನ ಆಗಿದೆ. ಇನ್ನು ಅತ್ತಿಬೆಲೆ ಬಳಿ ಬಿದಿರುಗುಪ್ಪೆಯಲ್ಲೂ ಕೂಡ ಒಂಟಿ ಮಹಿಳೆ ಇರುವಂತಹ ಸಂದರ್ಭದಲ್ಲಿ ಸರಗಳ್ಳತನ ಆಗಿದೆ. ಅದ್ರ ಬಗ್ಗೆನೂ ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ. ಫೆಬ್ರವರಿ 6ರಂದು ಸಂಜೆ ದಿನಸಿ ತರಕ್ ಹೋಗಿದ್ರು ಮಹಿಳೆ ಮಂಜುಳಾ. ಬೈಕ್ ನಲ್ಲಿ ಬಂದು ಮಂಜುಳಾ ಸರ ಕದ್ದು ಕಿಡಿಗೇಡಿ ಒಬ್ಬ ಎಸ್ಕೇಪ್ ಆಗಿದ್ದ. ಈಗ 3 ದಿನದ ಹಿಂದೆ ನಡೆದಿರೋದಿದು. 40 ಗ್ರಾಂ ಚಿನ್ನದ ಮಾಂಗಲ್ಯ ಕದ್ದು ಎಸ್ಕೇಪ್ ಆಗಿದ್ದ ಕಳ್ಳ. ಅತ್ತಿಬೆಲೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ನೋಡಿ, ಚಿನ್ನದ ಬೆಲೆ ಭಾರಿ ಏರಿಕೆ ಆಗಿರೋದ್ರಿಂದ ರಾಜ್ಯಾದ್ಯಂತ ಸರಗಳ್ಳರ ಹಾವಳಿ ಜಾಸ್ತಿ ಆಗಿದೆ. ಪೆಟ್ರೋಲಿಂಗ್ ಕೂಡ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಮಹಿಳೆಯರು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ಸರಗಳ್ಳರು ಭೀಕರ ಹಲ್ಲೆಯನ್ನ ಮಾಡಿ ಆ ಟೈಮಲ್ಲಿ ಸರ ಕಿತ್ಕೊಂಡು ಹೋಗಬೇಕು ಅನ್ನೋದಷ್ಟೇ ಅವ್ರ ಮೈಂಡಲ್ಲಿ ಇರುತ್ತೆ. ಯಾರ ಕೈಗೂ ಸಿಗಬಾರ್ದು, ಎಸ್ಕೇಪ್ ಆಗಿಬಿಡ್ಬೇಕು ಅಂತ. ಆ ಸಂದರ್ಭದಲ್ಲಿ ಏನು ಬೇಕಾದರೂ ಮಾಡ್ಲಿಕ್ಕೆ ಹೇಸೋದಿಲ್ಲ ಅವರು. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನಿಮ್ಮ ಜೊತೆ ಹೆಣ್ಮಕ್ಳು ಒಂದಷ್ಟು ಪ್ರಿಕಾಷನರಿ ಮೆಷರ್ಸ್ ಅನ್ನ ತಗೊಳ್ಳೇಬೇಕಾಗತ್ತೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿ ನಾಗರಾಜ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮತ್ತೊಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿ ND ಮುಲ್ಲಾ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಾನು ನಾಗರಾಜ್ ಸರ್ ಹತ್ರ ಮಾತಾಡ್ಬಿಡ್ತೀನಿ. ಸರ್, ಬಹಳಷ್ಟು ಪ್ರಕರಣಗಳನ್ನ ಇದು ಯಾವ ಕಾಲದಿಂದ ಅಂದ್ರೆ ಬಹುಶಃ ನಾವು ಚಿಕ್ಕ ಮಕ್ಕಳ ಇದ್ದಾಗಿಂದನೂ ಈ ಸರಗಳ್ಳತನ ಪ್ರಕರಣ ಅನ್ನೋದು ಕೇಳ್ತಾನೆ ಇದೀವಿ, ನೋಡ್ತಾನೆ ಇದೀವಿ. ಬಟ್ ಇದೊಂಥರ ನೆವರ್ ಎಂಡಿಂಗ್ ಅನ್ನೋ ತರ ಆಗೋಗಿದೆ. ಚಿನ್ನದ ಬೆಲೆ ನೋಡಿದ್ರೆ ಗಗನಕ್ಕೆ ಏರ್ಬಿಟ್ಟಿದೆ. ಚಿನ್ನದ ಬೆಲೆ ಜಾಸ್ತಿ ಆಗಿರೋದ್ರಿಂದ ಎಂತ ಒಂದಷ್ಟು ಜನ ಪುಂಡುಪೋಕರಿಗೆ ಕೈಲಿ ದುಡಿಯಕ್ ಆಗದೆ ಇರೋರಿಗೆ ಕಳ್ಳತನ ಮಾಡೋದು ಬಹಳ ಸುಲಭ. ಸಿಕ್ಕಾಕೊಳ್ತೀವೋ ಬಿಡ್ತೀವೋ ಅದು ಆಮೇಲೆ ನೋಡ್ಕೊಳ್ಳೋಣ, ಫಸ್ಟ್ಗೆ ಈ ತಗೊಂಡ್ರೆ ಒಂದಷ್ಟು ದಿನ ಜೀವನ ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಇವ್ರುಗಳಿರ್ತಾರೆ. ಅಟ್ ದ ಸೇಮ್ ಟೈಮ್ ಮಹಿಳೆಯರು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು ಸರ್, ಹುಷಾರಾಗಿ ಇರಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್, ಈ ಘಟನೆಗಳ ಬಗ್ಗೆ? ಇವತ್ತು ಒಂದು ಮಹಿಳೆಯ ಡೆತ್ ಕೂಡ ಆಗಿದೆ. ಸರಗಳ್ಳತನ ಸುಮಾರು 1980ರ ಶುರುವಲ್ಲಿ, 84 ಟು ಬಿ ಸ್ಪೆಸಿಫಿಕ್ ಹೇಳಬೇಕು. 84. ನಾವು ಬೆಂಗಳೂರು ಸಿಟಿಲಿ ಕೆಲಸ ಮಾಡುವಾಗ ಮುಲ್ಲಾ ಅವರು ಕೂಡ ನಮ್ಮ ಜೊತೆ ಕೆಲಸ ಮಾಡ್ತಿದ್ರು. ಅವರು ನಮ್ಮ ಸೀನಿಯರು. ಆದರೂ ನಾವು ಫಸ್ಟ್ ಟೈಮ್ ಒಂದಾದ್ಮೇಲೆ ಒಂದು ಅಪರಾಧಗಳು ಆಗೋದನ್ನು ನಾನು ನೋಡಿದ್ದು ಆಗ. ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂತ ಹೇಳಿದ್ರೆ, ಏನು ಮಾಂಗಲ್ಯ ಸರ ಹಾಕೊಳ್ಳೋದು ತಪ್ಪಾ ಅಥವಾ ಏನೋ ಅದು ಬಿಚ್ಚಿಟ್ಟು ಹೋಗ್ಬೇಕಾ ಅನ್ನೋ ಟೈಪ್ ಬಂದ್ಬಿಡ್ತು. ಆ ಸಮಯದಲ್ಲಿ ಒಂದು ಆಪರೇಷನ್ ಅಂತ ಆಗಿನ ಪೊಲೀಸ್ ಕಮಿಷನರು ಅರ್ಲಂಕರ್ ಅವರು ಶುರು ಮಾಡಿದರು. ಆಪರೇಷನ್ ಟೈಗರ್ ಅಂತ. ಈಗ ಕೆಲವರ ಹೆಸರು ಎಲ್ಲ ಅಡ್ಡ ಹೆಸರು ಕೂಡ ಅದೇ ಟೈಗರ್ ಅಂತಾನೆ ಇದೆ. ಅದರಿಂದ ಫೇಮಸ್ ಆದವರು. ಆಗ ಇಷ್ಟು ಕಮ್ಯುನಿಕೇಷನ್ ಇರಲಿಲ್ಲ, ವೈರ್ಲೆಸ್ ಎಲ್ಲರಿಗೂ ಇರಲಿಲ್ಲ. ಮತ್ತು ಒಂದು ಕಡೆ ಅಪರಾಧ ಆದರೆ ಇನ್ನೊಂದು ಕಡೆ ರೀಚ್ ಆಗಬೇಕಾದ್ರೆ ಟೈಮ್ ಹಿಡಿತಾ ಇತ್ತು. ಹಾಗಾಗಿ ಅವರು ಈಸಿಯಾಗಿ ಎಸ್ಕೇಪ್ ಆಗ್ತಿದ್ರು. ಇಷ್ಟೊಂದು ಟ್ರಾಫಿಕ್ ಕೂಡ ಇರಲಿಲ್ಲ. ಬೈಕಲ್ಲಿ ಬಂದು ಸರ ಕಿತ್ಕೊಂಡು ಹೋಗೋದು ಶುರುವಾಗಿದ್ದು ಆ ಒಂದು ಸಮಯದಲ್ಲಿ. ಇಲ್ಲಾಂದರೆ ಮನೆಯಲ್ಲಿ ಕಳ್ತನ ಮಾಡುವಾಗ ಏನಾದರೂ ಚಾನ್ಸ್ ಸಿಕ್ಕಿದರೆ ಕೈ ಹಾಕಿ ಕಿತ್ಕೊಂಡು ಹೋಗೋರು, ಅದು ಅಪರೂಪ. ಆದರೆ ಈ ಥರ ವೈಲೆಂಟ್ ಅಂದರೆ ಬ್ರಾಡ್ ಡೇ ಲೈಟಲ್ಲಿ ಪಬ್ಲಿಕ್ ಒಂದು ಸೈಟಲ್ಲಿ, ಪಬ್ಲಿಕ್ ವ್ಯೂ ಅಲ್ಲಿ, ನಾವೇನು ಹೇಳ್ತೀವಿ ಬೀದಿ ಅಫೆನ್ಸ್ ಅಂತೀವಿ, ಈ ಥರ ಆದಿ ಬೀದಿಯಲ್ಲಿ ಕಿತ್ಕೊಂಡು ಹೋಗೋದು ಇರಲಿಲ್ಲ. ಅದು ಶುರುವಾಗಿದ್ದು ಆಗ. ಆಗಲಾಗಾಯಿತು ಇದು ನಿಂತಿದೆಯಾ ಅಂತ ಕೇಳಿದರೆ ನಿಂತಿಲ್ಲ. ಯಾಕೆ ನಿಂತಿಲ್ಲ ಅಂತ ಹೇಳಿದರೆ, ಚಿನ್ನ ಒಂದು ಅಪರೂಪದ ಲೋಹ, ವ್ಯಾಲ್ಯೂಬಲ್ ಲೋಹ. ಆ ಲೋಹ ಎಷ್ಟು ಮಟ್ಟಿಗೆ ಯಾರಿಗೆ ಬೇಕಾದರೂ ಕೂಡ ಆ ತತ್ಕ್ಷಣ ಕಾಸು ಸಿಗ್ಬೋಂಥ ಒಂದು ಲೋಹ. ಕಬ್ಬಿಣ, ಇವನ್ ಬೆಳ್ಳಿನೂ ಮುಟ್ತಾ ಇರಲಿಲ್ಲ ಆ ಕಾಲದಲ್ಲಿ, ಆ ಮಟ್ಟದಲ್ಲಿ ಇತ್ತು.
ಆ ಒಂದು ಕಾರಣಕ್ಕೆ ಈ ಕೆಲವರು ನೀವೇನು ಹೇಳಿದ್ರಿ ವಿತ್ ದಿ ಡೆವಲಪ್ಮೆಂಟ್ ನಮ್ಮಲ್ಲಿ ಏನಾಯಿತು, ಒಳ್ಳೆ ಪಬ್ಬುಗಳು, ಒಳ್ಳೆ ಬಾರು, ಒಳ್ಳೆ ಈ ಥರ ಇದಕ್ಕೆ ಚಟಕ್ಕೆ ಸಿಗುವಂಥ ಕೆಲಸಗಳು ಶುರುವಾಯಿತು. ಇವನ್ ಕೆಲವರು ಡ್ರಗ್ ಅಡಿಕ್ಟ್ಸು ಕೂಡ ಇದನ್ನು ಮಾಡ್ತಾಯಿದ್ರು. ಈಗಿನ ಕಾಲದಲ್ಲಿ ಅಂತ ಹೇಳ್ಬಿಡಿ ನಮ್ಮಲ್ಲಿ ಡ್ರಗ್ ಫ್ಯಾಕ್ಟ್ರಿಗಳೇ ಶುರುವಾಗಿದೆ. ಶುರು ಆಗೋಗಿದೆ. ಆಗಿರುವಾಗ ಏನಾಗುತ್ತೆ, ನ್ಯಾಚುರಲಿ ಆ ವ್ಯಸನಗಳನ್ನು ಮೀಟ್ ಮಾಡಬೇಕಾದ್ರೆ ಹಣ ಬೇಕಿವೆ. ದುಡ್ಡು ಬೇಕು. ದುಡ್ಡು ಯಾವ ಮಟ್ಟದಲ್ಲಿ ಬೇಕಂದರೆ ಒಂದು ಸ್ವಲ್ಪ 10 ರೂಪಾಯಿ 20 ರೂಪಾಯಿ ಇದ್ದರೆ ಆಗಲ್ಲ, 100,000 ರೂಪಾಯಿ ಬೇಕು. ಇದು ಯಾವ ರೀತಿ ತೊಗೊಳ್ಬೋದು? ಅವರು ದುಡಿದು ಸಂಪಾದನೆ ಮಾಡಲಿಕ್ಕಂತೂ ಆಗಲ್ಲ. ಯಾಕೆಂದರೆ ದುಡಿಯೋಕ್ಕೆ ಅಷ್ಟೊಂದು ಅವರಿಗೆ ಒಂದು ಪ್ರೊಫೆಷ್ನಲ್ ಸ್ಕಿಲ್ ಆಗಲಿ ಇನ್ನೊಂದಾಗಲಿ ಇರೋದಿಲ್ಲ. ಇದು ಈಕೆ ಯಾವ ಟ್ರೈನಿಂಗ್ ಬೇಕು ಇದಕ್ಕೆ? ಯಾವ ಟ್ರೈನಿಂಗು ಬೇಡ, ಯಾವ ಸ್ಕಿಲ್ ಬೇಕು? ಬಂಡ ಧೈರ್ಯ ಇದ್ರೆ ಆಯ್ತು. ಬಂಡ ಧೈರ್ಯ ಜೊತೆಗೆ ಒಂದು ಓಡ ಸ್ಕಿಲ್ ಇದ್ರೆ ಆಯ್ತು. ಏರಿಸ್ಕೊಂಡು ಹೋದರೆ ಆಯಿತು. ಏನು, ದೇ ಆರ್ ಡೆಫಿನೆಟ್ಲಿ ಡ್ರಂಕ್. ಆ ಒಂದು ಮತ್ತಲ್ಲಿ ಹೋಗ್ತಾರೆ, ಆ ಒಂದು ಧೈರ್ಯದಲ್ಲಿ ಹೋಗಿ ಕಿತ್ಕೊಂಡು ಹೋಗ್ತಾರೆ. ಮೆಜಾರಿಟಿ ನಾನು ನೋಡಿದಾಗೆ ದೇ ಮಸ್ಟ್ ಹ್ಯಾವ್ ಟೇಕನ್ ಸಮ್ ಡ್ರಗ್ಸ್ ಅಥವಾ ಡ್ರಿಂಕ್ಸ್ ತೊಗೊಂಡು ಹೋಗುವಂಥದ್ದು. ಆ ಒಂದು ಇದನ್ನು ಯಾಕೆ ತೊಗೊಳ್ತಾರೆ ಅಂದರೆ ಪಬ್ಲಿಕ್ ಲೈಫಲ್ಲಿ ಸಿಗಾಕೊಂಡ್ರೆ ಹೊಡ್ತ ತಿನ್ನಬೇಕಲ್ಲ, ಆ ಧೈರ್ಯ ಬೇಕು. ಧೈರ್ಯ ಎಲ್ಲರಿಗೂ ಇರೋದಿಲ್ಲ ನೋಡಿ ನೀವು. ಆದ್ದರಿಂದ ಈ ಥರ ಒಂದು ಬಯಲಲ್ಲಿ ಅಂದರೆ ಓಪನ್ ಇದರಲ್ಲಿ ಮಾಡುವಂಥ ಅಪರಾಧಗಳೇನಿದೆ, ಇದು ಸಾರ್ವಜನಿಕರಲ್ಲಿ ನೋಡೋರಲ್ಲಿ ಕೂಡ ಒಂದು ರೀತಿ ಏನಾದರೂ ಇಲ್ಲಿ ಪೊಲೀಸ್ ಇದೆಯಾ ಇಲ್ವಾ ಅನ್ನೋ ಒಂದು ಭಯ ಬರ್ತದೆ. ಈ ಭಯ ಈಸ್ ಅನ್ ಇಂಡಿಕೇಶನ್ ಇಲ್ಲಿ ಪೊಲೀಸಿಂಗ್ ಇದೆಯಾ ಇಲ್ವಾ ಅಂತ. ಇನ್ನು ನಾವು ಹೆಚ್ಚಿನ ಮಟ್ಟಕ್ಕೆ ಹೇಳ್ಬೇಕಾದ್ರೆ ಪೊಲೀಸ್ ಇದ್ದರೂ ಕೂಡ ಎದುರುಗಡೆನೇ ಕಿತ್ಕೊಂಡು ಹೋಗಿರೋರು ನೋಡಿದ್ವಿ.